ಬೆಳಗಾವಿ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಹೆತ್ತವಳ ಅಂತ್ಯಕ್ರಿಯೆಗೂ ಬಾರದೆ ಪಾಪಿ ಮಕ್ಕಳು ರಾಕ್ಷಸರಂತೆ ವರ್ತಿಸಿದ್ದಾರೆ. ಸಮಾಜ ಸೇವಕರು ತಾವೇ ಮುಂದೆ ನಿಂತು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಈ ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ದೇವರಿಲ್ಲ. ಕರುಣಾಮಯಿ ತ್ಯಾಗಮಯಿ ತಾಯಿಗೆ ಮಕ್ಕಳೇ ಸರ್ವಸ್ವ. ಮುಕ್ಕೋಟಿ ದೇವರು ತಾಯಿ ಪಾದದಲ್ಲಿ ಇದ್ದಾರೆ ಅನ್ನೋ ಮಾತಿದೆ. ಜನ್ಮ ಕೊಟ್ಟವಳನ್ನ ವರ್ಣಿಸೋಕೆ ಪದಗಳೇ ಸಾಕಾಗಲ್ಲ ಬಿಡಿ. ಕಷ್ಟ ಸುಖ ಏನೇ ಇದ್ರೂ ಕರುಳ ಕುಡಿಗಳಿಗಾಗಿ ಹಂಬಲಿಸುವ ಏಕೈಕ ಜೀವ ಅಮ್ಮ. ತನ್ನ ಜೀವನವನ್ನೇ ಮುಡಿಪಾಗಿಡೋ ಹೆತ್ತವಳ ಋಣ ತೀರಿಸಲು 7 ಜನ್ಮವೂ ಸಾಕಾಗಲ್ಲ. ಆದರೆ ಕೆಲ ಮಕ್ಕಳು ಹೆತ್ತವಳು ಅನ್ನೋದನ್ನು ಮರೆತು ನರಕ ತೋರಿಸ್ತಾರೆ. ಚಿತೆಗೂ ಬೆಂಕಿ ಇಡುವುದಕ್ಕೂ ಬಾರದೆ ಕಲ್ಲು ಹೃದಯದವರಾಗಿ ಬಿಡ್ತಾರೆ. ವೃದ್ಧಾಶ್ರಮದಲ್ಲಿ ಒದ್ದಾಡಿ ಉಸಿರು ಚೆಲ್ಲಿದ ಅಮ್ಮ, ಹೆತ್ತವಳ ಅಂತ್ಯಕ್ರಿಯೆಗೂ ಬಾರದ ಪಾಪಿ ಮಕ್ಕಳು. ಬೆಳಗಾವಿ ಜಿಲ್ಲೆಯ ಮಾರಿಹಾಳ ಗ್ರಾಮದ ನಿವಾಸಿ. ಅದ್ಯಾವ ಮುಹೂರ್ತದಲ್ಲಿ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಲೋ ಗೊತ್ತಿಲ್ಲ. ಈ ತಾಯಿಯ ಅದೃಷ್ಟವೇ ಕೆಟ್ಟು ಹೋಗಿತ್ತು. ಬದುಕಿನುದ್ದಕ್ಕೂ ಕಷ್ಟಗಳಿದ್ರೂ 9 ತಿಂಗಳು ಹೆತ್ತು ಹೊತ್ತು 2 ಮಕ್ಕಳನ್ನ ಸಾಕಿದ್ಲು. ದೊಡ್ಡವರನ್ನಾಗಿ ಮಾಡಿ ಒಳ್ಳೆ ಬದುಕು ಕಟ್ಟಿಕೊಟ್ಟಿದ್ಲು. ಆದರೆ ನಿರ್ದಯಿ ಮಕ್ಕಳು ಮಾತ್ರ ಹೆತ್ತವಳಿಗೆ ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ತುತ್ತು ಅನ್ನ ಕೊಡದೆ ವೃದ್ಧಾಶ್ರಮಕ್ಕೆ ತಳ್ಳಿ ಕ್ರೌರ್ಯ ಮೆರೆದಿದ್ರು. ಹೆತ್ತವಳು ಅದೆಷ್ಟೇ ಗೋಗರೆದ್ರೂ ಮಕ್ಕಳ ಹೃದಯ ಮಾತ್ರ ಕರಗಲಿಲ್ಲ. ವೃದ್ಧಾಶ್ರಮದಲ್ಲಿ ಅಂಜನಮ್ಮ ಕ್ಷಣ ಕ್ಷಣಕ್ಕೂ ಕಣ್ಣೀರು ಹಾಕ್ತಿದ್ಲು. ನನ್ನ ಮಕ್ಕಳು ಅಂತ ನೆನಪಲ್ಲೇ ಕಾಲ ಕಳಿತಿದ್ಲು. ಒಂದೇ ಒಂದು ಸಾರಿ ನೋಡಿದ್ರೆ ಸಾಕು ಅಂತ ಹಂಬಲಿಸ್ತಿದ್ಲು. ಆದರೆ ಮಕ್ಕಳು ಮಾತ್ರ ಹೆತ್ತವಳ ಬಳಿ ಸುಳಿದಿರಲಿಲ್ಲ. ಕೊನೆಗಾಲದಲ್ಲೂ ಮಕ್ಕಳ ಜೊತೆ ಇರೋ ಭಾಗ್ಯನೇ ಸಿಗಲಿಲ್ವಲ್ಲ ಅನ್ನೋ ಕೊರಗಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಕೊನೆ ಕ್ಷಣದಲ್ಲೂ ಮಕ್ಕಳ ಹೆಸರು ಹೇಳುತ್ತಲೇ ಉಸಿರು ನಿಲ್ಲಿಸಿದ್ದಾಳೆ. ಗಂಡು ಮಕ್ಕಳು ಬೇಕು ಅಂತಾರೆ. ಆದರೆ ಗಂಡು ಮಕ್ಕಳು ಇದ್ರೂ ಈ ಪ್ರಕಾರ ನಡೀತಾವ. ಕಮ್ಮಿ ಬಂದು ಲಾಸ್ಟಿಗೆ ಆಳ್ಕೊಂಡು ಅದು ಮನ್ನರೇ ಮಾಡ್ತಾರೆ, ಅಂತ್ಯಕ್ರಿಯೆ ಮಾಡ್ತಾರೆ. ಅವ್ರ ಕೈಲೇ ಆಗಲಿಲ್ಲ ಅಂದ್ರೆ ಅವ್ರು ಬಂದು ಕಡಿಮೆ ನಿಂದಿರ್ತಾರೆ. ಯಾವಾಗ ವೃದ್ಧೆ ಅಂಜನಾ ಉಸಿರು ನಿಲ್ಲಿಸಿದ್ಲೋ ವೃದ್ಧಾಶ್ರಮದ ಸಿಬ್ಬಂದಿ 2 ಮಕ್ಕಳಿಗೆ ಕರೆ ಮಾಡಿದ್ದಾರೆ. ನಿಮ್ಮ ತಾಯಿ ಮೃತಪಟ್ಟಿದ್ದಾರೆ, ಅಂತ್ಯಕ್ರಿಯೆಗೆ ಬರುವಂತೆ ತಿಳಿಸಿದ್ದಾರೆ. ಆದರೆ ಪಾಪಿ ಮಕ್ಕಳು ಹೇಳಿದ್ದೇ ಬೇರೆ. ನೀವು ಏನಾದರೂ ಮಾಡಿಕೊಳ್ಳಿ, ನೀವೇ ಅಂತ್ಯಕ್ರಿಯೆ ಮಾಡಿಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಾದರೂ ಹೆತ್ತವಳನ್ನ ನೋಡಲು ಬಾರದೆ ರಾಕ್ಷಸರಂತೆ ವರ್ತಿಸಿದ್ದಾರೆ. ಯಾವಾಗ ಮಕ್ಕಳು ಬರಲ್ಲ ಅನ್ನೋದು ಗೊತ್ತಾಯ್ತೋ ವೃದ್ಧಾಶ್ರಮದ ಸಿಬ್ಬಂದಿ ಪಾಲಿಕೆ ಸದಸ್ಯ ಶಂಕರ ಪಾಟೀಲ್ಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ನೇಹಿತರ ಜೊತೆ ವೃದ್ಧಾಶ್ರಮಕ್ಕೆ ಬಂದ ಶಂಕರ ಪಾಟೀಲ್ ಹಾಗೂ ಗಂಗಾಧರ ಪಾಟೀಲ್ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. 2 ಗಂಡು ಮಕ್ಕಳಿದ್ದಾಗ ಅಟ್ಲೀಸ್ಟ್ ಒಬ್ಬರೇ ಬಂದಿದ್ರು ಆ ಹೆಣ್ಮಗಳ ಆತ್ಮಕ್ಕೆ ನನ್ನ ಮಗ ಯಾರು ಬಂದಿದ್ರು ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ತಿತ್ತು ಅಂತ ಹಿಂಗೆ ಅನಿಸ್ತು. ಅಟ್ಲೀಸ್ಟ್ ಹೋಗ್ಲಿ ಅವ್ರ ಮಕ್ಕಳು ಇಲ್ಲ, ನಾವ ಮಕ್ಕಳು ತಂದಾಗ ನಿಂತು ಇವರೆಲ್ಲರೂ ಕೂಡಿ ನಾವು ಅದನ್ನ ಅಂತ್ಯಕ್ರಿಯೆ ಮುಗಿಸುವಂತ ಒಂದು ಕೆಲಸ ಮಾಡಿದ್ವಿ ಸರ್. ಹೆತ್ತವಳ ಋಣವನ್ನ 10 ಜನ್ಮ ಎತ್ತಿ ಬಂದ್ರೂ ತೀರಿಸುವುದಕ್ಕೆ ಆಗಲ್ಲ ಅಂತಾರೆ. ಆದರೆ ತಾಯಿಯ ತ್ಯಾಗವನ್ನ ಮರೆತ ಮಕ್ಕಳು ಅಂತ್ಯಕ್ರಿಯೆಗೂ ಬಾರದೆ ಹೃದಯಹೀನತೆಯನ್ನ ಮೆರೆದಿದ್ದಾರೆ. ಒಟ್ಟಾರೆ ಇಂಥ ಮಕ್ಕಳು ಸಮಾಜಕ್ಕೆ ಕಪ್ಪು ಚುಕ್ಕೆ ಅಂದ್ರೂ ತಪ್ಪಾಗಲ್ಲ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.